ಐಪಿಎಲ್ ಸೀಸನ್ 18ರ ಮೊದಲ ಪಂದ್ಯ ಆರ್ಸಿಬಿ ಮತ್ತು ಕೆಕೆಆರ್ ತಂಡಗಳ ನಡುವೆ ಮಾರ್ಚ್ 27ರಂದು ನಡೆಯಲಿದೆ. ಇನ್ನು ಕೆಕೆಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ಸಿಬಿ ಭರ್ಜರಿ ರೀತಿಯಲ್ಲಿ ತಯಾರಾಗುತ್ತಿದೆ. ಇನ್ನು ಆರ್ಸಿಬಿ ಆಡಿರುವ ಪ್ರಾಕ್ಟೀಸ್ ಮ್ಯಾಚ್ ಒಂದರಲ್ಲಿ ಆ ಆಟಗಾರ ಆಡಿರುವ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿದ ಮೇಲೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್ಸಿಬಿ ಸೀಸನ್ 18ರಲ್ಲಾದರೂ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಕೆಕೆಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ಸಿಬಿ ಭರ್ಜರಿ ರೀತಿಯಲ್ಲಿ ತಯಾರಾಗುತ್ತಿದೆ. ಆರ್ಸಿಬಿ ತನ್ನಲ್ಲೇ 2 ತಂಡವನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ. ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ರಜತ್ ಪಟಿದಾರ್ ಹೊತ್ತಿದ್ದರೆ, ಇನ್ನೊಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಜಿತೇಶ್ ಶರ್ಮಾ ಹೊತ್ತಿದ್ದರು. ಇನ್ನು ರಜತ್ ಪಟಿದಾರ್ ನಾಯಕತ್ವದ ತಂಡದಲ್ಲಿ ಆಡಿದಂತಹ ವೆಸ್ಟ್ ಇಂಡೀಸ್ ತಂಡದ ಸ್ಟಾರ್ ಆಲ್ರೌಂಡರ್ ರೊಮಾರಿಯೋ ಶೆಫರ್ಡ್ ಕೇವಲ 24 ಎಸೆತದಲ್ಲಿ 60 ರನ್ನನ್ನು ಹೊಡೆಯುವುದರ ಮೂಲಕ ಮಿಂಚಿದ್ದಾರೆ. ರೊಮಾರಿಯೋ ಶೆಫರ್ಡ್ ಅವರನ್ನು ಐಪಿಎಲ್ ಸೀಸನ್ 18ರ ಹರಾಜಿನಲ್ಲಿ ಆರ್ಸಿಬಿ ₹1.25 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ಇನ್ನು ರೊಮಾರಿಯೋ ಶೆಫರ್ಡ್ ಸದ್ಯ ಒಂದು ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಮಾಡುವುದರ ಜೊತೆಗೆ ಉತ್ತಮವಾಗಿ ಬೌಲಿಂಗನ್ನು ಕೂಡ ರೊಮಾರಿಯೋ ಶೆಫರ್ಡ್ ಮಾಡುತ್ತಾರೆ. ರೊಮಾರಿಯೋ ಶೆಫರ್ಡ್ ಅವರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಬಿಲಿಟಿಯನ್ನು ನೋಡಿದ ಮೇಲೆ ಸುನಿಲ್ ಗವಾಸ್ಕರ್ ರೊಮಾರಿಯೋ ಶೆಫರ್ಡ್ ಅವರ ಆಲ್ರೌಂಡಿಂಗ್ ಅಬಿಲಿಟಿಯನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ. ರೊಮಾರಿಯೋ ಶೆಫರ್ಡ್ ರೂಪದಲ್ಲಿ ಆರ್ಸಿಬಿಗೆ ಸೀಸನ್ 18ರಲ್ಲಿ ಒಬ್ಬ ಕ್ರಿಸ್ಕೇಲ್ ಸಿಕ್ಕ ಹಾಗೆ ಆಗಿದೆ. ಜೊತೆಗೆ ರೊಮಾರಿಯೋ ಶೆಫರ್ಡ್ ಉತ್ತಮವಾಗಿ ಬೌಲಿಂಗ್ ಕೂಡ ಮಾಡುವುದರಿಂದ ಸೀಸನ್ 18ರಲ್ಲಿ ಆರ್ಸಿಬಿ ಪಾಲಿಗೆ ರೊಮಾರಿಯೋ ಶೆಫರ್ಡ್ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಬಹುದೆಂಬ ಅನಿಸಿಕೆಯನ್ನು ಸುನಿಲ್ ಗವಾಸ್ಕರ್ ಹೊರಹಾಕಿದ್ದಾರೆ.